ಳಾದಂತಹ ಆ ದುರ್ಗೆಯ ರೂಪ ನಮ್ಮ ಕಣ್ಣಿಗೆ ಬರುತ್ತೆ. ಕೈಯಲ್ಲಿ ತ್ರಿಶೂಲ ಹಿಡ್ಕೊಂಡಿದ್ದಾಳೆ. ತ್ರಿಶೂಲ ಧಾರಿಣಿ, ದೈತ್ಯ ಗಜ ಕುಂಭ ವಿದಾರಿಣಿ. ಆ ತ್ರಿಶೂಲದಿಂದ ಆ ಅಸುರರ ತಲೆಯನ್ನು ಪುಡಿ ಮಾಡ್ತಾ ಇದ್ದಾಳೆ, ಸೀಳ್ತಾ ಇದ್ದಾಳೆ. ಅಂತಹ ದುರ್ಗೆಯ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ದುರ್ಗಾ ಸ್ವರ್ಗ ಅಪವರ್ಗದ. ದುರ್ಗೆಯ ಅನುಗ್ರಹ ಆಯಿತು ಅಂತ ಹೇಳಿದ್ರೆ ಲೌಕಿಕವಾದ ಸುಖನೂ ಸಿಗುತ್ತೆ, ಸ್ವರ್ಗಾದಿ ಸುಖನೂ ಸಿಗುತ್ತೆ, ಅಷ್ಟೇ ಅಲ್ಲ ಮೋಕ್ಷನೂ ಸಿಗುತ್ತೆ. ಆದರೆ ಎಚ್ಚರ ಹೇಗಿರಬೇಕು ಅಂದರೆ ದುರ್ಗಾ ಅಂತ ಹೇಳಿದ್ರೆ ಲಕ್ಷ್ಮೀದೇವಿ, ಲಕ್ಷ್ಮೀ ಜೊತೆಗೆ ನಾರಾಯಣನ ಆರಾಧನೆ ಮಾಡಿದರೆ ಸಕಲ ಇಷ್ಟಾರ್ಥವನ್ನು ಅನುಗ್ರಹ ಮಾಡುತ್ತೆ ಎಂಬುದಾಗಿ ಗಿರೀಂದ್ರ ಶಿಖರಾವಾಸ ಅಂತ ಹೇಳಿಕೊಂಡು ಸ್ತೋತ್ರ ಮಾಡಿ ದುರ್ಗೆಯ ಮಹಿಮೆಯನ್ನು ವಾದಿರಾಶ್ರೀಪಾದರು ಕೊಂಡಾಡ್ತಾರೆ ಎಂಬಲ್ಲಿಗೆ ಇವತ್ತಿನ ಕಥಾಭಾಗವನ್ನು ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿವರೆಗೆ ತೀರ್ಥ ಪ್ರಬಂಧದ ನಮ್ಮ ಉಡುಪಿಯ ಪರಿಸರವನ್ನೇ ರಾಜರ ಮಾತಿನಲ್ಲಿ ತೆರೆದಿಟ್ಟಿದ್ದಾರೆ. ಅಂತಹ ಆಚಾರ್ಯರಿಗೆ ಶ್ರೀಮಠದ ಪರವಾಗಿ ಅನಂತ ಧನ್ಯವಾದ ಹೇಳ್ತಾ, ಶ್ರೋತೃವೃಂದಕ್ಕೂ ಧನ್ಯವಾದ ಹೇಳ್ತಾ ಈ ಧಾರ್ಮಿಕ ಪ್ರವಚನ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹೇಳಿದೆವು. ಶ್ರೀಕೃಷ್ಣಾರ್ಪಣಮಸ್ತು.